ಉಗ್ರರ ದಾಳಿ ಖಂಡಿಸಿ ಈಗಾಗಲೇ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್, ಬಾಲಿವುಡ್ ನಟರಾದ ಸಂಜಯ್ ದತ್, ಅಕ್ಷಯ್ ಕುಮಾರ್ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕಿದ್ರು. ಇದೀಗ ರಾಕಿಂಗ್ ಸ್ಟಾರ್ ಯಶ್, ರಾಧಿಕಾ ಪಂಡಿತ್, ಕಿಚ್ಚ ಸುದೀಪ್ ಸಹ ಉಗ್ರರ ದಾಳಿ ಬಗ್ಗೆ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಪಹಲ್ಗಾಮ್ನಲ್ಲಿ ಅಮಾಯಕ ಪ್ರವಾಸಿಗರ ಮೇಲೆ ನಡೆದ ಕ್ರೂರ ದಾಳಿ ನಿಜಕ್ಕೂ ಹೃದಯ ವಿದ್ರಾವಕ ಘಟನೆ. ಇದು ಕೇವಲ ವ್ಯಕ್ತಿಗಳ ಮೇಲೆ ದಾಳಿಯಲ್ಲ, ಬದಲಾಗಿ ನಮ್ಮ ರಾಷ್ಟ್ರದ ಮೇಲಿನ ದಾಳಿ. ಇದು ಸಂಯಮದ ಸಮಯವಲ್ಲ, ಬಲವಾದ ಮತ್ತು ಸ್ಪಷ್ಟವಾದ ಪ್ರತಿಕ್ರಿಯೆ ನೀಡಬೇಕಾದ ಸಮಯ ಎಂದು ಕಿಚ್ಚ ಸುದೀಪ್ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಜೊತೆಗೆ ನರೇಂದ್ರ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರನ್ನ ಟ್ಯಾಗ್ ಮಾಡಿ ಈ ಹೇಡಿತನದ ಕೃತ್ಯದ ಹಿಂದಿರುವವರಿಗೆ ತಕ್ಕ ಬುದ್ಧಿ ಕಲಿಸಬೇಕು ಎಂದು ನಾನು ನಿಮ್ಮನ್ನ ಒತ್ತಾಯಿಸುತ್ತೇನೆ ಎಂದು ಕಿಚ್ಚ ಸುದೀಪ್ ಎಕ್ಸ್ ಮೂಲಕ ಆಗ್ರಹಿಸಿದ್ದಾರೆ. ಪಹಲ್ಗಾಮ್ನಲ್ಲಿ ಅಮಾಯಕ ಜನರನ್ನ ಕ್ರೂರವಾಗಿ ಹತ್ಯೆ ಮಾಡಿರುವುದು ತೀವ್ರ ದುಃಖ ತಂದಿದೆ. ಅಮಾಯಕ ವ್ಯಕ್ತಿಗಳ ಮೇಲಿನ ದಾಳಿಯನ್ನ ಊಹಿಸಲು ಸಾಧ್ಯವಿಲ್ಲ. ಈ ಭೀಕರ ದುರಂತದ ಶೋಕದಲ್ಲಿ ಹತ್ಯೆಗೀಡಾದ ಕುಟುಂಬಗಳ ಮತ್ತು ರಾಷ್ಟ್ರದೊಂದಿಗೆ ದೃಢವಾಗಿ ನಿಲ್ಲುತ್ತೇನೆ ಎಂದಿದ್ದಾರೆ ರಾಕಿಂಗ್ ಸ್ಟಾರ್ ಯಶ್. ಟಾಲಿವುಡ್ ನಟ ನಾನಿ ಚಲನಚಿತ್ರಗಳಲ್ಲಿ ಉತ್ತಮ ಪ್ರದರ್ಶನ ನೀಡುವ ಮೂಲಕ ಉದ್ಯಮದಲ್ಲಿ ತಮ್ಮದೇ ಆದ ಛಾಪು ಮೂಡಿಸುತ್ತಿದ್ದಾರೆ. ನಾನಿ ತಮ್ಮ ಚಿತ್ರವನ್ನ ಹೊಸ ರೀತಿ ಪ್ರಚಾರ ಮಾಡುವಲ್ಲಿ ಮತ್ತು ಅದನ್ನ ಸಾರ್ವಜನಿಕರಿಗೆ ತಲುಪಿಸುವಲ್ಲಿ ನಿಪುಣರು. ಈ ಸಂದರ್ಭದಲ್ಲಿ ನಾನಿ ತಮ್ಮ ಇತ್ತೀಚಿನ ಚಿತ್ರ ಹಿಟ್ 3ಗಾಗಿ ಸಂದರ್ಶನಗಳನ್ನ ನೀಡುತ್ತಿದ್ದಾರೆ. ಸುದೀಪ್ ಫ್ಯಾಮಿಲಿ ಜೊತೆಗಿನ ಒಡನಾಟವನ್ನ ನೆನಪಿಸಿಕೊಂಡಿದ್ದು, ಸಾನ್ವಿ ಸುದೀಪ್ ಅವರು ಸಖತ್ತಾಗಿ ಹಾಡ್ತಾರೆ ಎನ್ನುವುದು ಗೊತ್ತೇ ಇರುವ ವಿಚಾರ. ಸಾಕಷ್ಟು ಬಾರಿ ವೇದಿಕೆಯಲ್ಲಿ ಹಾಡನ್ನ ಹಾಡಿದ್ದಾರೆ. ಇದೀಗ ಸುದೀಪ್ ಪುತ್ರಿ ಸಾನ್ವಿ ತೆಲುಗು ಚಿತ್ರದಲ್ಲೂ ಕೆಲಸ ಮಾಡ್ತಿದ್ದಾರೆ. ಈ ಬಗ್ಗೆ ಟಾಲಿವುಡ್ ನಟ ನಾನಿ ಮಾಹಿತಿಯನ್ನ ನೀಡಿದ್ರು. ಜಿಮ್ಮಿ ಚಿತ್ರದ ಟೀಸರ್ನಲ್ಲಿ ಸಾನ್ವಿ ಸುದೀಪ್ ಹಿನ್ನೆಲೆ ಗಾಯನ ಇತ್ತು. ದಬಾಂಗ್ 3 ಚಿತ್ರದ ಹಾಡೊಂದರ ಟ್ರ್ಯಾಕ್ ಕೂಡ ಹಾಡಿದ್ರು. ನಾನಿ ನಟನೆಯ ತೆಲುಗಿನ ಆಕ್ಷನ್ ಥ್ರಿಲ್ಲರ್ ಹಿಟ್ 3 ಸಿನಿಮಾದಲ್ಲೂ ಹಾಡಿದ್ದಾರೆ. ನಾನಿ ನಟನೆಯ ತೆಲುಗಿನ ಆಕ್ಷನ್ ಥ್ರಿಲ್ಲರ್ ಹಿಟ್ 3 ಸಿನಿಮಾ ಮುಂದಿನ ವಾರ ತೆರೆಗೆ ಬರ್ತಿದೆ. ಇದೇ ಚಿತ್ರಕ್ಕಾಗಿ ಸಾನ್ವಿ ಕೆಲಸ ಮಾಡಿದ್ದಾರೆ. ಹಿಟ್ 3 ಸಿನಿಮಾ ಕನ್ನಡಕ್ಕೂ ಡಬ್ ಆಗಿ ರಿಲೀಸ್ ಆಗ್ತಿದೆ. ಹಾಗಾಗಿ ಬೆಂಗಳೂರಿಗೆ ಬಂದು ಚಿತ್ರದ ಪ್ರಚಾರದಲ್ಲಿ ನಾನಿ ತೊಡಗಿಸಿಕೊಂಡಿದ್ದಾರೆ. ಸ್ಯಾಂಡಲ್ವುಡ್ ನಟ ಯುವರಾಜ್ ಕುಮಾರ್ ಅವರ ಇಕ ಸಿನಿಮಾದ ಟೀಸರ್ ರಿಲೀಸ್ ಆಗಿದೆ. ಒಂದು ದಿನ ಮೊದಲೇ ಏಪ್ರಿಲ್ 23ರಂದು ಇದು ರಿಲೀಸ್ ಆಗಬೇಕಿತ್ತು. ಆದರೆ ಪಹಲ್ಗಾಮ್ ದಾಳಿಯ ಸಂತಾಪ ಸೂಚಕವಾಗಿ ಟೀಸರ್ ರಿಲೀಸ್ ಮುಂದೂಡಲಾಗಿತ್ತು. ಏಪ್ರಿಲ್ 24ರಂದು ಅಣ್ಣವರ ಹುಟ್ಟಿದ ಹಬ್ಬ ದಿನ ಸಿನಿಮಾದ ಟೀಸರ್ ರಿಲೀಸ್ ಮಾಡಲಾಗಿದೆ. 1 ನಿಮಿಷ 9 ಸೆಕೆಂಡ್ ಇರುವ ಯುವ ಟೀಸರ್ ಸೈಕ್ ಆಗಿದೆ. ಹೊಸ ಅವತಾರದಲ್ಲಿ ಯುವರಾಜ್ ಕುಮಾರ್ ಎಂಟ್ರಿ ಕೊಟ್ಟಿದ್ದು, ಮಗು ಮುರುಘಾ ಅಂತ ಮಸ್ತ್ ಡೈಲಾಗ್ ಹೊಡೆಯುತ್ತಾ ಕೈಯಲ್ಲಿ ಪೊರಕೆ ಹಿಡಿದು ವಿಭಿನ್ನ ಅವತಾರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಇನ್ನೊಂದು ವಿಷಯ, ಇದು ಇಲ್ಲಿಗೆ ನಿಲ್ಲೋದಿಲ್ಲ ಅಂತ ದೊಡ್ಡದಾಗಿ ಏನೋ ಸೂಚನೆ ಕೊಟ್ಟಿದ್ದಾರೆ. ಯುವ ಆಕ್ಟಿಂಗ್, ರೋಹಿತ್ ಪದಕಿ ಟೇಕಿಂಗ್, ಚರಣ್ ರಾಜ್ ಮ್ಯೂಸಿಕ್ ಕಿಕ್ ಟೀಸರ್ ತೂಕವನ್ನ ಮತ್ತಷ್ಟು ಹೆಚ್ಚಿಸುತ್ತಿದೆ. ಈಗಾಗಲೇ ಯುವ ಟೈಟಲ್ ಟ್ರ್ಯಾಕ್ ಚಿಂದಿ ಉಡಾಯಿಸಿದ್ದು, ಈಗ ಟೀಸರ್ ಸರದಿ ಅಂತ ಫ್ಯಾನ್ಸ್ ಖುಷಿಪಟ್ಟಿದ್ದಾರೆ. ಕೆಜಿಎಫ್ ಸರಣಿಯ ಬ್ಲಾಕ್ ಬಸ್ಟರ್ ಯಶಸ್ಸಿನ ಮೂಲಕ ದೇಶಾದ್ಯಂತ ಮನೆಮಾತಾಗಿರುವ ಕನ್ನಡದ ನಟಿ ಶ್ರೀನಿಧಿ ಶೆಟ್ಟಿ ಅವರಿಗೆ ಬಾಲಿವುಡ್ನ ಮಹತ್ವಾಕಾಂಕ್ಷೆಯ ಚಿತ್ರ ರಾಮಾಯಣದಲ್ಲಿ ಸೀತಾದೇವಿಯ ಪಾತ್ರದಲ್ಲಿ ನಟಿಸಲು ಅವಕಾಶ ಬಂದಿತು ಎಂಬ ಅಚ್ಚರಿಯ ಸಂಗತಿ ಇದೀಗ ಬಹಿರಂಗವಾಗಿದೆ. ಖ್ಯಾತ ನಿರ್ದೇಶಕ ನಿತೀಶ್ ತಿವಾರಿ ಅವರು ನಿರ್ದೇಶಿಸುತ್ತಿರುವ ಈ ಬಹುನಿರೀಕ್ಷಿತ ಚಿತ್ರದಲ್ಲಿ ಸೀತೆಯ ಪಾತ್ರಕ್ಕೆ ಶ್ರೀನಿಧಿ ಅವರನ್ನ ಸಂಪರ್ಕಿಸಲಾಗಿತ್ತು. ಆದರೆ ಕೆಜಿಎಫ್ 2 ಯಶಸ್ಸಿನ ಬೆನ್ನಲ್ಲೇ ಬಂದ ಈ ಅವಕಾಶವನ್ನ ಕೆಲವು ಕಾರಣಗಳಿಂದಾಗಿ ಅವರು ಒಪ್ಪಿಕೊಳ್ಳಲು ಸಾಧ್ಯವಾಗಿಲ್ಲ. ಕೆಜಿಎಫ್ ಸರಣಿಯಲ್ಲಿ ನಾವು ರಾಕಿ ಮತ್ತು ರೀನಾ ಆಗಿ ಕಾಣಿಸಿಕೊಂಡಿದ್ದೇವೆ. ನಮ್ಮ ಜೋಡಿಯನ್ನ ಪ್ರೇಕ್ಷಕರು ಆ ಪಾತ್ರಗಳಲ್ಲಿ ಒಪ್ಪಿಕೊಂಡಿದ್ದಾರೆ ಹಾಗೂ ಪ್ರೀತಿಸಿದ್ದಾರೆ. ಅದೇ ನಾವು ರಾಮಾಯಣದಲ್ಲಿ ರಾವಣ ಮತ್ತು ಸೀತೆಯಾಗಿ ಕಾಣಿಸಿಕೊಂಡ್ರೆ ಅದನ್ನ ಪ್ರೇಕ್ಷಕರು ಅಷ್ಟಾಗಿ ಒಪ್ಪಿಕೊಳ್ತಿರ್ಲಿಲ್ವೇನೋ, ಅದು ಸ್ವಲ್ಪ ವಿಚಿತ್ರವಾಗಿ ಕಾಣಿಸ್ತಿತ್ತು. ನಮ್ಮ ಕೆಜಿಎಫ್ ಜೋಡಿಯನ್ನ ನೋಡಿದ ನಂತರ ಈ ಪಾತ್ರಗಳಲ್ಲಿ ನಮ್ಮನ್ನ ಸ್ವೀಕರಿಸಲು ಅವರಿಗೆ ಕಷ್ಟವಾಗ್ತಿತ್ತು ಎಂದು ಶ್ರೀನಿಧಿ ತಮ್ಮ ಅನಿಸಿಕೆಯನ್ನ ಹಂಚಿಕೊಂಡಿದ್ದಾರೆ. ಬಿಗ್ ಬಾಸ್ ಖ್ಯಾತಿಯ ನಿವೇದಿತಾ ಗೌಡ ಚಂದನ್ ಶೆಟ್ಟಿಗೆ ಡಿವೋರ್ಸ್ ನೀಡಿದ ಮೇಲೆ ಟ್ರೋಲ್ ಆಗ್ತಾನೆ ಇದ್ದಾರೆ. ಬಾರ್ಬಿ ಡಾಲ್ ಎಂದೇ ಆರಂಭದಲ್ಲಿ ಪ್ರಸಿದ್ಧಿ ಪಡೆದಿದ್ದ ನಿವೇದಿತಾ ಗೌಡ ಹೋಗ್ತಾ ಹೋಗ್ತಾ ತಮ್ಮ ಇಮೇಜ್ನ ಹಾಳು ಮಾಡಿಕೊಂಡ್ರು ಅಂದ್ರೆ ತಪ್ಪೇನಿಲ್ಲ. ಮೈತುಂಬಾ ಬಟ್ಟೆ ಧರಿಸಿದ್ರೆ ಗೊಂಬೆಯಂತೆ ಕಾಣುವ ನಿವೇದಿತಾ ಅರೆ ಬಟ್ಟೆ ಧರಿಸಿ ರೀಲ್ಸ್ ಮಾಡಿದ್ದೇ ಹೆಚ್ಚು. ಚಿಕ್ಕ ಬಟ್ಟೆ ಧರಿಸಿ ಬಾತ್ರೂಮ್, ಬೆಡ್ರೂಮ್ ಅಲ್ಲಿ ರೀಲ್ಸ್ ಮಾಡೋ ನಿವೇದಿತಾಗೆ ಒಳ್ಳೆ ಕಮೆಂಟ್ ಬರೋದೇ ಅಪರೂಪ. ಅಪರೂಪಕ್ಕೆ ಸೀರೆಯುಟ್ಟು ರೀಲ್ಸ್ ಮಾಡಿದ್ರು. ಅದರಲ್ಲೂ ಅಲ್ಲಿ ಇಲ್ಲಿ ಮೈ ಪ್ರದರ್ಶನ ಮಾಡುವ ನಿವೇದಿತಾ ಪ್ರತಿದಿನ ವಿಡಿಯೋ ಹಂಚಿಕೊಳ್ತಾರೆ. ಅವರ ವಿಡಿಯೋಗೆ ಅದೆಷ್ಟೇ ಕೆಟ್ಟ ಕಮೆಂಟ್ ಬಂದ್ರು ಅವರು ಕ್ಯಾರೆ ಅನ್ನೋದಿಲ್ಲ. ಬಳಕೆದಾರರು ಕೂಡ ಕಮೆಂಟ್ ಹಾಕಿ ಮಜಾ ತೆಗೆದುಕೊಳ್ಳೋ
ರೂಪಕ್ಕೆ ನಿವೇದಿತಾ ವಿಡಿಯೋನೇ ನೋಡ್ತಾರೆ. ಅದೇನೇ ಇರಲಿ, ಈ ಬಾರಿ ನಿವೇದಿತಾ ಗೌಡ ತಮ್ಮ ಲುಕ್ ಅನ್ನ ಬದಲಿಸಿದ್ದಾರೆ. ಡ್ಯಾನ್ಸರ್ ಕಿಶನ್ ನಿವೇದಿತಾ ಜೊತೆ ಇದೇ ಮೊದಲ ಬಾರಿ ವಿಡಿಯೋ ಮಾಡಿದ್ದು, ನಿವೇದಿತರನ್ನ ಹೊಸ ರೂಪದಲ್ಲಿ ನೋಡುವ ಅವಕಾಶ ಮಾಡಿಕೊಟ್ಟಿದ್ದಾರೆ. ನಿವೇದಿತಾ ತಮ್ಮ ಇನ್ಸ್ಟಾ ಖಾತೆಯಲ್ಲಿ ಹೊಸ ವಿಡಿಯೋವನ್ನ ಪೋಸ್ಟ್ ಮಾಡಿದ್ದು, ಕಿಶನ್ ಬೆಳಗಳಿ ಕೂಡ ಇದೇ ವಿಡಿಯೋವನ್ನ ಹಂಚಿಕೊಂಡಿದ್ದಾರೆ. ಒಮ್ಮೆ ಈ ವಿಡಿಯೋ ನೋಡಿದ ಬಳಕೆದಾರರು ಇದು ನಿವೇದಿತಾನ ಅಂತ ಪ್ರಶ್ನೆ ಮಾಡಿದ್ದಾರೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.